ನಮಸ್ಕಾರ, ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ನಾನಿವತ್ತೊಂದು ಬೇಸಿಕ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ಟಿಚ್ನ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಆರೆಳೆ ದಾರ ಹೀಗೆ ರೆಡಿ ಮಾಡ್ಕೊಂಡಿದ್ದೀನಿ. ಆರೆಳೆ ದಾರನು ಸೂಜಿಗೆ ಹೀಗೆ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಲೈನ್ ಹಾಕೊಂಡಿದ್ದೀನಿ. ಈ ಎಂಡಿಗೆ ಒಂದು ನಾಟ್ ಹಾಕಿದ್ದೀನಿ ಫ್ರೆಂಡ್ಸ್. ಇವಾಗ ಬೇಸಿಕ್ ಸ್ಟಿಚ್ ನ ಹೇಗೆ ಹಾಕೋದು ಅಂತ ನೋಡ್ಬಿಡೋಣ. ನೋಡಿ, ನಾನು ಇಲ್ಲಿಂದ ಹೀಗೆ ದಾರನ ಈಗ ಮೇಲೆ ತಗೋತಾ ಇದ್ದೀನಿ. ಇಂದ ಹೀಗೆ ನೋಡಿ ಮಾಮೂಲಿ ಒಂದು ಚೈನ್ ಹಾಕ್ತಾ ಇದ್ದೀನಿ. ನಂತರ ನೋಡಿ, ಚೈನ್ ಹಾಕಿದ ಮೇಲೆ ಹೀಗೆ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ನಾನು ಹೀಗೆ ದಾರ ತಗೋತಾ ಇದ್ದೀನಿ. ನಂತರ ಇಲ್ಲೊಂದು ಚೈನ್ ನೋಡಿ, ಮತ್ತೆ ಗ್ಯಾಪ್ ಬಿಟ್ಟು ಹೀಗೆ ಚೈನು ನೋಡಿ, ಗ್ಯಾಪ್ ಬಿಟ್ಬಿಟ್ಟು ಈ ತರ ಚೈನ್ ಹಾಕಬೇಕು. ಚೈನ್ ಗ್ಯಾಪ್ ಬಿಡ್ಬೇಕಿದ್ರೆ ನೋಡಿ, ಇಲ್ಲಿಂದ ಹೀಗೆ ಸೂಜಿನ ಹೀಗೆ ಒಳಗಡೆಯಿಂದ ಹೀಗೆ ತಗೋಬೇಕು. ನಂತರ ಒಂದು ಚೈನ್ ಹಾಕಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನಾನು ರೆಡ್ ಕಲರ್ ಅಲ್ಲಿ ಗ್ಯಾಪ್ ಬಿಟ್ಟು ಚೈನ್ ಹಾಕಿದ್ದೀನಿ. ಈಗ ಗ್ರೀನ್ ಕಲರ್ ದಾರ ತಗೊಂಡಿದ್ದೀನಿ. ಇಲ್ಲಿಂದ ಹೀಗೆ ತಗೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಹೀಗೆ ಸೂಜಿನ ಹೀಗೆ ಉಲ್ಟಾ ಇಟ್ಕೊಂಡಿದ್ದೀನಿ. ಯಾಕೆಂದ್ರೆ ಈ ಭಾಗ ಶಾರ್ಪ್ ಇರೋದ್ರಿಂದ ಬಟ್ಟೆಗೆ ಚುಚ್ಚೋ ಚಾನ್ಸ್ ಇರುತ್ತೆ. ಹೀಗೆ ನಂತರ ನಾನು ಇಲ್ಲಿ ನೋಡಿ ಕೆಳಗಡೆ ಹೀಗೆ ಸೂಜಿನ ಹಾಕ್ತಾ ಇದ್ದೀನಿ. ನಂತರ ಅಲ್ಲೇನೆ ಮೇಲಕ್ಕೆ ಹೀಗೆ ತಗೋತಾ ಇದ್ದೀನಿ. ಮೇಲೆ ತಗೊಂಡ್ಬಿಟ್ಟು ಮತ್ತೆ ಹೀಗೆ ಹಾಕ್ತಾ ಇದ್ದೀನಿ. ಈಗ ಉಲ್ಟಾ ಡೈರೆಕ್ಷನ್ ಅಲ್ಲಿ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಮತ್ತೆ ಕೆಳಗಡೆ ತಗೋತಾ ಇದ್ದೀನಿ. ನಿಮಗೆ ಈ ಡಿಸೈನ್ ಅಲ್ಲಿ ನೋಡಿ 2 ಕಲರ್ ಅಲ್ಲಿ ಚೈನ್ ಹಾಕಿರೋ ರೀತಿ ಕಾಣಿಸ್ತಾ ಇದೆ ಅಲ್ವಾ? ತುಂಬಾನೇ ಈಸಿಯಾಗಿ ಸ್ಟಿಚ್ ನ ಹಾಕಿ ಮುಗಿಸ್ಬೋದು ಫ್ರೆಂಡ್ಸ್. ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ವಿಡಿಯೋನ ನೋಡ್ಬಿಟ್ಟು ಲೈಕ್ ಮಾಡೋದಕ್ಕೆ ಮರಿಬೇಡಿ. ಹಾಗೂ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ಮತ್ತೆ ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.